ಬೆಂಗಳೂರಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಪಾರ್ಕಿಂಗ್ ಸಮಸ್ಯೆ. ಈ ಹಿಂದೆ ಕೂಡ ಈ ಮೆಟ್ರೋಗೆ ಬರುವಂತವರು ಪಾರ್ಕಿಂಗ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅದರ ಜೊತೆಯಲ್ಲಿ ಪಾರ್ಕಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೋ ಮನೆ ಮುಂದೆ ಅಥವಾ ಈ ಅಂಗಡಿಗಳ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ರು. ಆದ್ರೆ ಆ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಸಿಗ್ತಾ ಇದೆ. ಈ ಮೆಟ್ರೋ ಪಕ್ಕದಲ್ಲಿರುವಂತಹ ಒಂದಷ್ಟು ಜಾಗಗಳನ್ನ ಈಗ ಖರೀದಿ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಸರ್ಕಾರ ನಡೆಸ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಪಾರ್ಕಿಂಗ್ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಿಎಂಆರ್ಸಿಎಲ್ ಹೊಸ ಪ್ಲಾನ್ ಅನ್ನ ಈಗ ರೂಪಿಸಿಕೊಂಡಿದೆ. ನಿಲ್ದಾಣಗಳಲ್ಲಿ ಈ ಮಲ್ಟಿ ಲೆವೆಲ್ ಪಾರ್ಕಿಂಗ್ ತಲೆ ಎತ್ತಲಿದೆ. ಪಾರ್ಕಿಂಗ್ ಕಟ್ಟಡದ ಜೊತೆಗೆ ಕಮರ್ಷಿಯಲ್ ಅಂಗಡಿಗಳು ಕೂಡ ಓಪನ್ ಆಗುತ್ತೆ. ಫುಟ್ಪಾತ್ ಮನೆಗಳ ಮುಂದೆ ವಾಹನ ನಿಲ್ಲಿಸ್ತಾ ಇದ್ರು ಪ್ರಯಾಣಿಕರು. ಅದು ಗಮನಕ್ಕೂ ಕೂಡ ಬಂದಿತ್ತು, ಸರ್ಕಾರದ ಗಮನಕ್ಕೆ ಬಂತು. ನಿನ್ನೆ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ನಿರ್ಧಾರಗಳನ್ನ ಈಗ ತೆಗೆದುಕೊಳ್ಳಲಾಗಿದೆ. ಮೆಟ್ರೋಗೆ 2 ವೀಲರ್ 4 ವೀಲರ್ಗಳಲ್ಲಿ ಬಂದು ಆನಂತರ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋರಿಗೆ ಈಗ ಗುಡ್ ನ್ಯೂಸ್. ಮೆಟ್ರೋ ನಿಲ್ದಾಣದ ಬಳಿ ಟ್ರಾಫಿಕ್ ಜೊತೆಗೆ ಸ್ಥಳೀಯರಿಗೂ ಕೂಡ ಕಿರಿಕಿರಿ ಆಗ್ತಾ ಇತ್ತು. ಇನ್ನು ಮುಂದೆ ಅಂತ ಕಿರಿಕಿರಿ ಇರೋದಿಲ್ಲ ಅಂತ ಈಗಾಗಲೇ ಸಭೆ ಏನ್ ನಡೀತು, ಆ ಸಭೆಯಲ್ಲಿ ನಿರ್ಧಾರ ಆಗಿದೆ. ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪ್ಲಾಂಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ. ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ವೆಹಿಕಲ್ ಪಾರ್ಕಿಂಗು 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕೂಡ 2 ವೀಲರ್ ನಿಲ್ಲಿಸೋರಿಗೆ, ಕಾರ್ ನಿಲ್ಲಿಸೋರಿಗೆ ಜಾಗನ ಪ್ರೊವೈಡ್ ಮಾಡಬೇಕು. ಅದಾದ ಮೇಲೆ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಂಟೇಷನ್ ಮಾಡ್ಕೊಳ್ಳಿ. ಈಗಿಂದನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ದಿನನಿತ್ಯ ಜಾಸ್ತಿ ವೆಹಿಕಲ್ಗಳು ಆಗ್ತಾ ಇರ್ತದೆ. ಜನ ಮೆಟ್ರೋ ಯೂಸ್ ಮಾಡ್ತಾರೆ. ಅಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಟೈಮಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಒಟ್ಟು ನೀವು ನಾಳೆ ಹೇಳ್ದಂಗೆ 175 ಕಿಲೋಮೀಟರ್ 27ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಬೆಂಗಳೂರಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಪಾರ್ಕಿಂಗ್ ಸಮಸ್ಯೆ. ಈ ಹಿಂದೆ ಕೂಡ ಈ ಮೆಟ್ರೋಗೆ ಬರುವಂತವರು ಪಾರ್ಕಿಂಗ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅದರ ಜೊತೆಯಲ್ಲಿ ಪಾರ್ಕಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೋ ಮನೆ ಮುಂದೆ ಅಥವಾ ಈ ಅಂಗಡಿಗಳ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ರು. ಆದ್ರೆ ಆ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಸಿಗ್ತಾ ಇದೆ. ಈ ಮೆಟ್ರೋ ಪಕ್ಕದಲ್ಲಿರುವಂತಹ ಒಂದಷ್ಟು ಜಾಗಗಳನ್ನ ಈಗ ಖರೀದಿ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಸರ್ಕಾರ ನಡೆಸ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಪಾರ್ಕಿಂಗ್ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಿಎಂಆರ್ಸಿಎಲ್ ಹೊಸ ಪ್ಲಾನ್ ಅನ್ನ ಈಗ ರೂಪಿಸಿಕೊಂಡಿದೆ. ನಿಲ್ದಾಣಗಳಲ್ಲಿ ಈ ಮಲ್ಟಿ ಲೆವೆಲ್ ಪಾರ್ಕಿಂಗ್ ತಲೆ ಎತ್ತಲಿದೆ. ಪಾರ್ಕಿಂಗ್ ಕಟ್ಟಡದ ಜೊತೆಗೆ ಕಮರ್ಷಿಯಲ್ ಅಂಗಡಿಗಳು ಕೂಡ ಓಪನ್ ಆಗುತ್ತೆ. ಫುಟ್ಪಾತ್ ಮನೆಗಳ ಮುಂದೆ ವಾಹನ ನಿಲ್ಲಿಸ್ತಾ ಇದ್ರು ಪ್ರಯಾಣಿಕರು. ಅದು ಗಮನಕ್ಕೂ ಕೂಡ ಬಂದಿತ್ತು, ಸರ್ಕಾರದ ಗಮನಕ್ಕೆ ಬಂತು. ನಿನ್ನೆ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ನಿರ್ಧಾರಗಳನ್ನ ಈಗ ತೆಗೆದುಕೊಳ್ಳಲಾಗಿದೆ. ಮೆಟ್ರೋಗೆ 2 ವೀಲರ್ 4 ವೀಲರ್ಗಳಲ್ಲಿ ಬಂದು ಆನಂತರ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋರಿಗೆ ಈಗ ಗುಡ್ ನ್ಯೂಸ್. ಮೆಟ್ರೋ ನಿಲ್ದಾಣದ ಬಳಿ ಟ್ರಾಫಿಕ್ ಜೊತೆಗೆ ಸ್ಥಳೀಯರಿಗೂ ಕೂಡ ಕಿರಿಕಿರಿ ಆಗ್ತಾ ಇತ್ತು. ಇನ್ನು ಮುಂದೆ ಅಂತ ಕಿರಿಕಿರಿ ಇರೋದಿಲ್ಲ ಅಂತ ಈಗಾಗಲೇ ಸಭೆ ಏನ್ ನಡೀತು, ಆ ಸಭೆಯಲ್ಲಿ ನಿರ್ಧಾರ ಆಗಿದೆ. ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪ್ಲಾಂಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ. ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ವೆಹಿಕಲ್ ಪಾರ್ಕಿಂಗು 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕೂಡ 2 ವೀಲರ್ ನಿಲ್ಲಿಸೋರಿಗೆ, ಕಾರ್ ನಿಲ್ಲಿಸೋರಿಗೆ ಜಾಗನ ಪ್ರೊವೈಡ್ ಮಾಡಬೇಕು. ಅದಾದ ಮೇಲೆ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಂಟೇಷನ್ ಮಾಡ್ಕೊಳ್ಳಿ. ಈಗಿಂದನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ದಿನನಿತ್ಯ ಜಾಸ್ತಿ ವೆಹಿಕಲ್ಗಳು ಆಗ್ತಾ ಇರ್ತದೆ. ಜನ ಮೆಟ್ರೋ ಯೂಸ್ ಮಾಡ್ತಾರೆ. ಅಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಟೈಮಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಒಟ್ಟು ನೀವು ನಾಳೆ ಹೇಳ್ದಂಗೆ 175 ಕಿಲೋಮೀಟರ್ 27ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಬೆಂಗಳೂರಲ್ಲಿ
ಬೆಂಗಳೂರಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಪಾರ್ಕಿಂಗ್ ಸಮಸ್ಯೆ. ಈ ಹಿಂದೆ ಕೂಡ ಈ ಮೆಟ್ರೋಗೆ ಬರುವಂತವರು ಪಾರ್ಕಿಂಗ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅದರ ಜೊತೆಯಲ್ಲಿ ಪಾರ್ಕಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೋ ಮನೆ ಮುಂದೆ ಅಥವಾ ಈ ಅಂಗಡಿಗಳ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ರು. ಆದ್ರೆ ಆ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಸಿಗ್ತಾ ಇದೆ. ಈ ಮೆಟ್ರೋ ಪಕ್ಕದಲ್ಲಿರುವಂತಹ ಒಂದಷ್ಟು ಜಾಗಗಳನ್ನ ಈಗ ಖರೀದಿ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಸರ್ಕಾರ ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಪಾರ್ಕಿಂಗ್ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಿಎಂಆರ್ಸಿಎಲ್ ಹೊಸ ಪ್ಲಾನ್ ಅನ್ನ ಈಗ ರೂಪಿಸಿಕೊಂಡಿದೆ. ನಿಲ್ದಾಣಗಳಲ್ಲಿ ಈ ಮಲ್ಟಿ ಲೆವೆಲ್ ಪಾರ್ಕಿಂಗ್ ತಲೆ ಎತ್ತಲಿದೆ. ಪಾರ್ಕಿಂಗ್ ಕಟ್ಟಡದ ಜೊತೆಗೆ ಕಮರ್ಷಿಯಲ್ ಅಂಗಡಿಗಳು ಕೂಡ ಓಪನ್ ಆಗುತ್ತೆ. ಫುಟ್ಪಾತ್ ಮನೆಗಳ ಮುಂದೆ ವಾಹನ ನಿಲ್ಲಿಸ್ತಾ ಇದ್ರು ಪ್ರಯಾಣಿಕರು. ಅದು ಗಮನಕ್ಕೂ ಕೂಡ ಬಂದಿತ್ತು, ಸರ್ಕಾರದ ಗಮನಕ್ಕೆ ಬಂತು. ನಿನ್ನೆ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ನಿರ್ಧಾರಗಳನ್ನ ಈಗ ತೆಗೆದುಕೊಳ್ಳಲಾಗಿದೆ. ಮೆಟ್ರೋಗೆ 2 ವೀಲರ್ 4 ವೀಲರ್ಗಳಲ್ಲಿ ಬಂದು ಆನಂತರ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋರಿಗೆ ಈಗ ಗುಡ್ ನ್ಯೂಸ್. ಮೆಟ್ರೋ ನಿಲ್ದಾಣದ ಬಳಿ ಟ್ರಾಫಿಕ್ ಜೊತೆಗೆ ಸ್ಥಳೀಯರಿಗೂ ಕೂಡ ಕಿರಿಕಿರಿ ಆಗ್ತಾ ಇತ್ತು. ಇನ್ನು ಮುಂದೆ ಅಂತ ಕಿರಿಕಿರಿ ಇರೋದಿಲ್ಲ ಅಂತ ಈಗಾಗಲೇ ಸಭೆ ಏನ್ ನಡೀತು ಆ ಸಭೆಯಲ್ಲಿ ನಿರ್ಧಾರ ಆಗಿದೆ. ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ. ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ವೆಹಿಕಲ್ ಪಾರ್ಕಿಂಗು 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕೂಡ 2 ವೀಲರ್ ನಿಲ್ಲಿಸೋರಿಗೆ, ಕಾರ್ ನಿಲ್ಲಿಸೋರಿಗೆ ಜಾಗನ ಪ್ರೊವೈಡ್ ಮಾಡಬೇಕು. ಅದಾದ ಮೇಲೂ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ಕೊಳ್ಳಿ. ಈಗಿಂದನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ದಿನನಿತ್ಯ ಜಾಸ್ತಿ ವೆಹಿಕಲ್ಗಳು ಆಗ್ತಾ ಇರ್ತದೆ. ಜನ ಮೆಟ್ರೋ ಯೂಸ್ ಮಾಡ್ತಾರೆ. ಅಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಟೈಮಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಒಟ್ಟು ನೀವು ನಾನು ನಾಳೆ ಹೇಳ್ದಂಗೆ 175 ಕಿಲೋಮೀಟರ್ 27ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಬೆಂಗಳೂರಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಪಾರ್ಕಿಂಗ್ ಸಮಸ್ಯೆ. ಈ ಹಿಂದೆ ಕೂಡ ಈ ಮೆಟ್ರೋಗೆ ಬರುವಂತವರು ಪಾರ್ಕಿಂಗ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅದರ ಜೊತೆಯಲ್ಲಿ ಪಾರ್ಕಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೋ ಮನೆ ಮುಂದೆ ಅಥವಾ ಈ ಅಂಗಡಿಗಳ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ರು. ಆದ್ರೆ ಆ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಸಿಗ್ತಾ ಇದೆ. ಈ ಮೆಟ್ರೋ ಪಕ್ಕದಲ್ಲಿರುವಂತಹ ಒಂದಷ್ಟು ಜಾಗಗಳನ್ನ ಈಗ ಖರೀದಿ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಸರ್ಕಾರ ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಪಾರ್ಕಿಂಗ್ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಿಎಂಆರ್ಸಿಎಲ್ ಹೊಸ ಪ್ಲಾನ್ ಅನ್ನ ಈಗ ರೂಪಿಸಿಕೊಂಡಿದೆ. ನಿಲ್ದಾಣಗಳಲ್ಲಿ ಈ ಮಲ್ಟಿ ಲೆವೆಲ್ ಪಾರ್ಕಿಂಗ್ ತಲೆ ಎತ್ತಲಿದೆ. ಪಾರ್ಕಿಂಗ್ ಕಟ್ಟಡದ ಜೊತೆಗೆ ಕಮರ್ಷಿಯಲ್ ಅಂಗಡಿಗಳು ಕೂಡ ಓಪನ್ ಆಗುತ್ತೆ. ಫುಟ್ಪಾತ್ ಮನೆಗಳ ಮುಂದೆ ವಾಹನ ನಿಲ್ಲಿಸ್ತಾ ಇದ್ರು ಪ್ರಯಾಣಿಕರು. ಅದು ಗಮನಕ್ಕೂ ಕೂಡ ಬಂದಿತ್ತು, ಸರ್ಕಾರದ ಗಮನಕ್ಕೆ ಬಂತು. ನಿನ್ನೆ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ನಿರ್ಧಾರಗಳನ್ನ ಈಗ ತೆಗೆದುಕೊಳ್ಳಲಾಗಿದೆ. ಮೆಟ್ರೋಗೆ 2 ವೀಲರ್ 4 ವೀಲರ್ಗಳಲ್ಲಿ ಬಂದು ಆನಂತರ